ಅಧಿಕಾರಿಗಳ ತಂಡ ಕೈಬಿಟ್ಟು ಹೋದ ಮಾಜಿ ದೇವದಾಸಿ ತಾಯಂದಿರ ಮರು ಸಮೀಕ್ಷೆಗೆ ಮನೆ ಮನೆಗೆ ಭೇಟಿ, ಸೌಲಭ್ಯಗಳ ನಿರೀಕ್ಷೆಯಲ್ಲಿ ತಾಯಂದಿರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಮಾಜಿ ದೇವದಾಸಿಯರ ಮರು ಸಮೀಕ್ಷೆಯ ಕುರಿತು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಆರೋಗ್ಯ ಕೇಂದ್ರ ಇಲಾಖೆಯ ಅಧಿಕಾರಿಗಳು ಸರ್ಕಾರದ ಆದೇಶದ ಅನ್ವಯ ಮಾಜಿ ದೇವದಾಸಿಯರ ತಾಯಂದಿರ ಮರು ಸಮೀಕ್ಷೆಯ ಸೀಮಿತವಾಗಿ ಅಧಿಕಾರಿಗಳು ಕೈಬಿಟ್ಟು ಹೋದ ಮಾಜಿ ದೇವದಾಸಿಯರ ತಾಯಂದಿರ ಮನೆ ಮನೆಗೆ ಬಂದು ಸಂಪೂರ್ಣ ಮಾಹಿತಿ ಕೇಳಿ ಮರು ಪರಿಶೀಲನೆಯೊಂದಿಗೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಸರ್ವೆ ಸಮೀಕ್ಷೆ ಮಾಡಲಾಯಿತು. ಈ ಸಮೀಕ್ಷೆ ಮಾಜಿ ದೇವದಾಸಿ ತಾಯಂದಿರ ಸುಮಾರು ವರ್ಷಗಳ ಸರ್ವೆ ಪಟ್ಟಿಯಲ್ಲಿ ಕೈಬಿಟ್ಟು ಹೋದಂತ ಮಾಜಿ ದೇವದಾಸಿ ತಾಯಂದಿರನ್ನ ಮರು ಸಮೀಕ್ಷೆಯಲ್ಲಿ ಸೇರಿಸುವಂತೆ ಸುಮಾರು ವರ್ಷಗಳ ಬೇಡಿಕೆಯಾಗಿತ್ತು. ಈ ಬಾರಿಯಾದರೂ ಈ ತಾಯಂದಿರಿಗೆ ಸರ್ಕಾರದ ಸವಲತ್ತುಗಳು ಸಿಗುವಂತಾಗಲಿ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಮಹಜರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಲು ಮುಂದಾಗಿದ್ದಾರೆ. ಈ ಹಂತಕ್ಕೆ ಕೊನೆಗೊಳ್ಳಲಿ ಎಂಬುದು ಅನೇಕ ಪ್ರಜ್ಞಾವಂತರ ಚಿಂತನೆಯಾಗಿದೆ. ಹಾಗೆ ಈ ಸಂದರ್ಭದಲ್ಲಿ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರು ಅಧಿಕಾರಿಗಳಾದ ಶೋಭಾ ವಡ್ಡರ್, ಕೂಡ್ಲಿಗಿ ಕಂದಾಯ ಇಲಾಖೆಯ ಗ್ರಾಮಾಡಳಿತಾಧಿಕಾರಿ ಗೌಡ್ರು ಮಲ್ಲಿಕಾರ್ಜುನ್, ಆರೋಗ್ಯ ಇಲಾಖೆಯ ಡಾಕ್ಟರ್ ಸಿದ್ದೇಶ್, ಶಿಕ್ಷಣ ಇಲಾಖೆಯ ಎಲ್ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತ ಭೀಮಕ್ಕ, ಎಚ್ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತಿ ಜಿ ಸುನೀತಾ, ತಳವಾರ್ ಚಂದ್ರಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ರಾಘವೇಂದ್ರ ಸಾಲುಮನೆ, ಕೂಡ್ಲಿಗಿ. ಮಾಡ್ಕೊಳವಂತೀರ ದೇವರ ಪದ್ಧತಿ ನಿಮ್ ಹಿರಿಯರು ಮಾಡ್ತಾ ಇದ್ದಾರೆ ಅದೇ ಜಾತಿ ಎಲ್ಲ ಎಸಿ ತಗೊಳ್ರಿ ಅಲ್ಲ ಬರೀ ಗಂಗಮ್ಮ ತಂದೆ ಮೊಗಪ್ಪ. ಇಲ್ಲಿ ದೇವದಾಸಿ ಮಹಿಳೆಯರು ಬಿಟ್ಟೋಗಿದ್ರು. ಆದ ಕಾರಣ ಇವರೆಲ್ಲ ಅಧಿಕಾರಿಗಳು ಬಂದು ಸರ್ವೆ ಪಟ್ಟಿಯೊಳಗೆ ಸೇರಿಸಲಿಕ್ಕೆ ಸರ್ವೆ ಮಾಡಕ್ಕೆ ಬಂದಿದ್ದಾರೆ. ಸರ್ಕಾರದ ಆದೇಶದ ಪ್ರಕಾರ ಮನೆ ಮನೆಗೆ ಭೇಟಿ ಕೊಟ್ಟಾರ. ಎಲ್ಲ ಮನೆಗಳಿಗೂ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ಮನೆಗೆ ಭೇಟಿ ಕೊಟ್ಟಾರ. ಎಲ್ಲರೂ ಸಮೀಕ್ಷೆ ಆಗಿದೆನಾ? ಇನ್ನು ಕೆಲವೊಂದು ಆ ಕಡೆಗೆ ಹೋಗ್ಬೋದು. ಅವ್ರ ಮೇಡಮ್ ಹೆಸರು ಹೇಳವ ಮೇಡಮ್ ಹೇಳ್ರಿ. ಇದು ಉದ್ದೇಶ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸೂಪರ್ವೈಸರ್ ವಲಯವಾರು ಸೂಪರ್ವೈಸರ್ ಇರೋದ್ರಿಂದ ಇಲ್ಲಿ ದೇವದಾಸಿಯರ ಸಮೀಕ್ಷೆಗೆ ಮರು ಸಮೀಕ್ಷೆ ಇದೆ. ಅದರಿಂದ ಮನೆ ಮನೆಗೂ ಭೇಟಿ ನೀಡಿ ಸ್ಥಳ ಮಹಜೂರು ಮಾಡಿ ಅವರ ದೇವದಾಸಿ ಪದ್ಧತಿಗೆ ಹೇಗೊಳಗಾದ್ರು, ಅದರಿಂದ ಅವ್ರಿಗೆ ಏನು ಕಷ್ಟ ನಷ್ಟಗಳಾದವು ಅದನ್ನು ಪರಿಶೀಲನೆ ಮಾಡ್ಕೊಳ್ತಾ ಇವಾಗ ಅವರ ಮುಂದಿನ ಒಂದು ಜೀವನಕ್ಕೆ ಒಂದು ಆಧಾರ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಸರ್ಕಾರ ಏನು ಯೋಜನೆಗಳು ಕೈಗೊಳ್ತಾವೋ ಅದಕ್ಕೆ ಬದ್ಧರಾಗಿ ನಾವು ಸರ್ಕಾರ ಏನು ಆದೇಶ ಕೊಟ್ಟಿದೆ ಅದ್ರ ಪ್ರಕಾರ ನಾವು ಇವತ್ತು ಸಮೀಕ್ಷೆಗೆ ಮಾಡ್ತಾ ಇದ್ದೀವಿ. ಈಗ ಸಂಪೂರ್ಣವಾದ ಈ ಬಾರಿ DC ಅವರು ಹೇಳಿದ ಪ್ರಕಾರ ಸ್ವಲ್ಪ ಕೆಲವೊಂದು ಸತ್ತೋದಂಥ ದೇವದಾಸಿ ಮಹಿಳೆಯರ ಮಕ್ಕಳಿಗೆ ಅನುಕೂಲ ಆಗಲಿಕ್ಕೆ ಈಗೂ ಅದನ್ನು ಸಮೀಕ್ಷೆ ತಗೊಳ್ತಾ ಇದ್ದೀರಾ ನೀವು? ನಮೂನೆ 3 ಅಂತ ಒಂದು ಫಾರ್ಮ್ ಇದೆ. ಆ ನಮೂನೆ 3 ಫಾರ್ಮ್ನಲ್ಲಿ ಮರಣ ಹೊಂದಿರೋಂಥ ದೇವದಾಸಿಯರ ಮಕ್ಕಳ ಒಂದು ಮರು ಸಮೀಕ್ಷೆ ಅಂತಲೂ ಕೂಡ ಮಾಡಿ ದೇವದಾಸಿ ಮಕ್ಕಳಿಗೆ ಏನಾದರೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಒಂದು ಸರ್ಕಾರ ಏನು ಕೈಗೊಂಡಿರ್ತದೋ ಆ ಉದ್ದೇಶದಿಂದ ನಾವು ಈ ಸಮೀಕ್ಷೆಯನ್ನು ಮಾಡ್ಕೊಂಡು ಇದು ಆದೇಶ ಸರ್ಕಾರದ ಆದೇಶ.
ಕೆಲವೊಂದಿಷ್ಟು ಸರ್ವೆ ಹೋದಾಗ ಕೆಲವೊಂದು ಅಸಭ್ಯವಾದ ವರ್ತನೆ ಮಾಡಿದ್ರು ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಊಹಾಪೋಹಗಳು ಅಂತ ಹೇಳ್ಬೋದು. ಯಾಕಂತಂದ್ರೆ ನಾವು ಸರ್ಕಾರಿ ಕೆಲಸದ ಒಂದು ನಿಮಿತ್ತ ಬಂದಿರೋದ್ರಿಂದ ಅಧಿಕಾರಿಗಳು ಅಸಭ್ಯವಾಗಿ ವರ್ತನೆ ಮಾಡೋಕ್ಕೆ ಏನು ಇರೋದಿಲ್ಲ. ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕ್ವಶನರೀಸ್ ಇರುತ್ತೆ, ಅದ್ರ ಪ್ರಕಾರ ಕೇಳ್ತೀವಿ. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಹತ್ರ ಕೇಳಾದಂಥದ್ದನ್ನು ಸ್ವತಃ ಆ ತಾಯಂದಿರ ಹತ್ರನೇ ಹೋಗಿ ಪ್ರಶ್ನೆಗಳನ್ನು ಮನೆಯೊಳಗೆ ಕರೆದುಕೊಂಡು ಕೇಳಿ ಕೆಲವೊಂದಿಷ್ಟು ಹೇಳೋಕ್ಕಾಗಲ್ಲ ಮುಜುಗರವಾದಂತಹ ವಿಷಯಗಳನ್ನು ನಾವು ಮನೆಯೊಳಗೆ ಕರೆದುಕೊಂಡು ಪ್ರಶ್ನೆಗಳನ್ನು ಕೇಳ್ತೇವೆ ಹೊರತು ಎಲ್ಲ ಬಹಿರಂಗವಾಗಿ ನಾವು ಏನೂ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ. ಇದಕ್ಕೆ ಇನ್ನೊಂದು ಅರ್ಥ ಯಾರೂ ಕೊಡ್ಲಿಕ್ಕೆ ಹೋಗಬೇಡಿ ಅಂತ ಅವರಲ್ಲಿ ಕೇಳ್ಕೊಳ್ತೀನಿ. ಅಂದರೆ ಈಗ ಗಾಳಿ ಮಾತಾಡಿರೋದ್ರಿಂದ ಇವತ್ತು ಹೊರಗಡೆ ಬೇರೆ ಅಧಿಕಾರಿಗಳ ವರ್ಗದ ಮೇಲೆ ಒಂದು ಗೂಬೆ ಕೊಡಿಸು ಗುಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಪ್ರಯತ್ನ ಅಂತೂ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಏನು ಸರ್ಕಾರ ಆದೇಶ ಕೊಟ್ಟಿರ್ತಾರೋ ಅದನ್ನು ನಾವು ಸರ್ಕಾರದ ಕೆಲಸ ದೇವರ ಕೆಲಸ ಅಂತಾರಲ್ಲ ಆ ರೀತಿ ನಾವು ಮಾಡ್ತಾ ಇರೋದು ಅಷ್ಟೇ. ಒಪ್ಪಿಗೆ ಐತಿ. ಅವರು ಸಹ ನಮಗೇನು ಆ ಥರ ಏನು ಕೇಳಿಲ್ಲ. ಅದು ನಮ್ಮ ವಾರ್ಡ್ ಹುಡುಗಿನ ಅಲ್ಲ, ಅದು ಮಾತಾಡಿರೋದು ನಮಗೆ ಸಂಬಂಧಪಟ್ಟಲ್ಲ. ಅದು ನಮ್ಮ ವಾರ್ಡಾಗ ಅವ್ರು ಏನು ಕೇಳೇ ಇಲ್ಲ. ಯಾವ ದೇವ್ರು ಕಟ್ಟಾರ, ಯಾವಾಗ ಕಟ್ಟಾರ ಇಷ್ಟು ಕೇಳಾರ. ಏನು ಕೆಲಸ ಅವ್ರು ಇನ್ನೊಂದು ಏನು ಕೇಳಿಲ್ಲ ನನಗೆ.